ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಕುದೂರ್ ಭೈರವ ಬೆಟ್ಟ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಇದೆ ಇಲ್ಲಿಂದ. ಐ ಜಸ್ಟ್ ಸಾ ದಿಸ್. ಇದು ಒಂಥರ ಇದು ಬ್ಯಾಂಗ್ಳೂರಿಂದ ನಮಗೆ 65 ಕಿಲೋಮೀಟರ್ಸ್ ಅಷ್ಟೇ ಬರುತ್ತೆ. ನೆಲಮಂಗ್ಲ ಮುಂದೆ ಬಂದು ಕುಣಿಗಲ್ ರೂಟ್ ಇರುತ್ತಲ್ಲ, ಅದೇ ಒಂದೇ ರೋಡು. ಪೀಸಾಗಿ ಬರ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour ಆಗುತ್ತಷ್ಟೇ. ಓಕೆ, ಇವಾಗ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಕುದೂರ್ ಭೈರವನ ಬೆಟ್ಟ ರೂಟ್ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಏನು ರೂಟ್ ನೀವೇ ನೋಡಿ ತೋರಿಸ್ತೀನಿ. ಅರ್ಧ ದಾರಿ ಆಲ್ರೆಡಿ ಬಂದೆ. ನೋಡಿ, ಗಾಡಿ ಇಲ್ಲ, ಏನಿಲ್ಲ. ಒಂದು ಗಾಡಿ ತೊಗೊಂಡ್ಬಿಟ್ರೆ ಯಾವುದು ತೊಗೊಂಡೇ ಇಲ್ಲ. ಒಂದು 2 ಗಾಡಿಗಳು ಥರ ಬರುತ್ತೆ. ಅವರು ಇಲ್ಲೇ ಇಲ್ಲಿರೋರು. ಬ್ರೇಕ್ಫಾಸ್ಟ್ ಎಲ್ಲೂ ಮಾಡೇ ಇಲ್ಲ. ಇದೆಲ್ಲಾದ್ರೂ ಸಿಗುತ್ತೆ ಅಂದ್ಕೊಂಡೆ, ಬಟ್ ಮೋಸ್ಟ್ಲಿ ಸಿಗಲ್ಲ. ಏನು ನೀರು ಬಾಟ್ಲಿ ಸಿಕ್ಕಿದ್ರೆ ಸಾಕು, ಬೆಟ್ಟ ಆಗ್ತದೆ. ಓಕೆ, ಬೆಳಗ್ಗೆ ನೋಡಿದ್ದೆ ವಿಡಿಯೋದಲ್ಲಿ. ಇದೇ ಆರ್ಚ್. ಎಂಟ್ರಿ ಕೊಡೋಣ. ನಾವು ಆಲ್ರೆಡಿ ರೀಚ್ ಆದಿ ಲೊಕೇಶನ್ಗೆ. ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಸೊ 2 ರೂಟ್ ಇದೆ. ಒಂದು ಈ ಕಡೆ, ಇಲ್ಲಿ ಟ್ರೆಕ್ಕಿಂಗ್ ಥರ, ಇದು ಸ್ಟೇರ್ಸಲ್ಲಿ ಹೋಗೋ ಥರ. ಸೊ ನಾವು ಇವಾಗ ಈ ಕಡೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ. ಯಾರೂ ಇಲ್ಲ, ಒಬ್ಬನೇ ಒಂಟಿ ಸಲಗ. ನಮ್ಮ ಎಂಟಿ ಗಾಡಿ ಪಾರ್ಕ್ ಆಗಿದೆ. ಗೆಟಿಂಗ್ ಇಂಟು. ಓಕೆ, ಆ್ಯಸ್ ಯೂಶುವಲ್ ನೀರು ತೊಗೊಂಡಿಲ್ಲ, ಬ್ರೇಕ್ಫಾಸ್ಟು ಮಾಡಿಲ್ಲ. ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈ ರೂಟ್ ಎಲ್ಲಿ ತೊಗೊಂಡು ಹೋಗುತ್ತೋ ಅಲ್ಲಿ ತನಕ ನಾವು ಹೋಗ್ತೀವಿ. ಒಂದಾದಷ್ಟಕ್ಕೆ ರೂಟ್ ಕಟ್ಟಾಗತ್ತೆ. ಆಮೇಲೆ ನಾವೇ ಏನು ಮಾಡತ್ತೀನೋ ಗೊತ್ತಿಲ್ಲ, ನೋಡುವ. ಆ್ಯಕ್ಚುಲಿ ನೀರು ಬೇಕೇ ಬೇಕು. ಮೇಲೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲಪ್ಪ ರೂಟು ಐತೆ ಮುಂದೆ. ಕರಡಿ ಐತೆ ಅಂದ ನಮ್ಮ ಫ್ರೆಂಡು. ದೊಣ್ಣೆ ಗಿಣ್ಣೆ ಏನಾದ್ರು ತೊಗೊಳ್ಳೋಣ. ದಾರಿಯಲ್ಲೇ ಸಿಕ್ತು. ಇದನ್ನು ಹಿಡ್ಕೊಂಡು ನಾನು ಹತ್ತಷ್ಟು ನಾನು ಹೋಗ್ಬಿಡ್ತೀನಿ. ಇದೇನು ಗುರು, ಇದು ಮರ ಹೋಗ್ಬಾರ್ದು ಅಂತಲೇ ಹಾಕಿದಾರ. ಹಾಯ್ ಬಟರ್ಫ್ಲೈ. ರೂಟ್ ಎಲ್ಲಪ್ಪ ಐತೆ. ಓ ಮೈ ಗಾಡ್, ಗುಹೆ ಐತಲ್ಲ ಗುರು, ಗುಹಾಂತರ. ಕರಡಿ ಬಂದ್ಬಿಟ್ರೆ ಏನು ಮಾಡೋದು?
ನಾಯಿಗೆ ಏನಾದರೂ ಕೊಡ್ರಪ್ಪ. ನಾನು ಕೊಡ್ತಿದ್ದೆ, ನನಗೆ ಏನೂ ಇಲ್ಲ. ಇಲ್ಲ, ಈ ಕಡೆನಾ ಹಿಂಗೆ ಹತ್ಬೇಕಾ? ಹಿಂಗೆಲ್ಲ ಹತ್ತಿದ್ರೆ ಹೋಗೆ, ಹಿಂಗೆ ರೂಟೇ ಇಲ್ಲ. ಎಲ್ಲ ಐತೆ ರೂಟ್, ಅಲ್ಲೂ ರೂಟ್ ಇಲ್ಲ. ಇದು ಈ ದಂಡೆ ಮೇಲೆ ಹತ್ತೋದ, ಈ ಬಂಡೆಗಲ್ಲ ಯಾವುದು ಗರ ರೂಟು? ಹಿಂಗೆ ಹತ್ತೋದಾಗ್ರ. ಓ ಬಟರ್ಫ್ಲೈ ಬಟರ್ಫ್ಲೈ ಏನ್ ಬಿರಿತಾಯ್ ಅರುಗಿಣಿ. ಯಾವುದೋ ರೂಟ್ ಸಿಕ್ತು, ಬರ್ರಪ್ಪ ಈ ರೂಟ್ ಹೋಗೋಣ. ರೂಟೇ ಇಲ್ಲ, ರೂಟ್ ಮಾಡ್ಕೊಳ್ಳೋಣ. ಎನ್ನಿ ಶೂ ಹಾಕೊಂಬಂದೆ, ಚಪ್ಪಲಿ ಹಾಕೊಂಬಂದಿದ್ರೆ ಹೊಗನೇ ಕಲ್ಗೆ ಹೋಗ್ತಾ ಇದ್ದೆ ಚಪ್ಪಲಿ ಹಾಕೊಂಡು. ಹೆಂಗೆ ಹೋಗೋದು? ಹತ್ತಪ್ಪ, ನಿಮ್ಮೆ ಹತ್ತು ಬಿಡಪ್ಪ. ಬಿದ್ನ ಬೀಳ್ತಾ ಇದ್ದೀನಿ. ಹೆಂಗೆ ಇವಾಗ ಬಿದ್ದೆ, ಆವಾಗ ಕಾಲು ಇಲ್ಲ ಕುತ್ಕೊಂಡ್ಬಿಡ್ತೀನಿ ಗುರು. ಆಗ್ತಾ ಇಲ್ಲ. ಟಾರ್ಜನ್ ಇಲ್ಲಿಂದ ಮರಕ್ಕೆ ಹಾರ್ತೀನಿ ನೋಡಿ. ಇವಾಗ 3, 2 ಸರಿ ಬಾಯ್. ಯಾವುದೋ ಒಂದು ರೂಟ್ ಸಿಕ್ತು. ಹಾಂ ಬಂದೆ ರೂಟ್. ಹತ್ತು ತಿಮ್ಮೆ ಕರಡಿ ರೂಟೇ ಅಪ್ಪ ಕರಡಿ. ಸೈಕಾಗಿ ಬಿತ್ತು ಏಟು. ಅಯ್ಯ, ಈ ವಿಡಿಯೋ ಮಾಡೋಕ್ಕೆ ಬಂದು ನಾನು ಮಂಡಿ ಹೋಯ್ತು. ಅಯ್ಯಪ್ಪ. ಓಕೆ, ಅದು ಬಿಡಿ, ಅಲ್ಲೈತೆ ನಡಿ ರೂಟ್. ನಡಿಯಪ್ಪ ಹತ್ಕೊಂಡು ಬಂದೆ ತಡಿ. ಇದನ್ನ ಇಲ್ಲ ಹೌದು, ಕಾಲು 1, 2, 3, 4, 5, 6 ನೀರು ಹೆಂಗೋ ಬಂದ್ಬಿಟ್ಟೆ ಗುರು. ಇಲ್ಲಿಂದ ಬಂದಾಯ್ತು ಅಷ್ಟೇ. ಇವಾಗ
ಮಾಡ್ಕೊಂಡು ಹೋದರೆ ಹೋಗೇನೆ. ಬೈಕ್ ಏನಕ್ಕಂದರೆ ಕ್ಯಾಮರಾ ಬೇರೆ ಇದೆ, ಸೇಫಾಗಿ ಹೋಗೋಣ. ಹೆವಿ ಕಷ್ಟ. ನಾನಂತೂ ಕರೆಕ್ಟ್ ರೂಟಿಗೆ ಬರಲೇ ಇಲ್ಲ. ಬೆಳಗ್ಗೆ ಊಟ ಇಲ್ಲ, ಅಲ್ಲ ಬೆಳಗ್ಗೆ ತಿಂಡಿ ಇಲ್ಲ, ನೀರಿಲ್ಲ, ರೂಟ್ ಇಲ್ಲ. ಹಿಂಗೆ ಹೋದರೆ ನಾನೇ ಇಲ್ಲ. ಹಿಂಗಣ್ಣ ಹೋಗೋದು. ಬಾಟ್ಲೈತೆ, ನೀರಿಲ್ಲ, ನೀರು 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 ಪಾನಿ ತಣ್ಣಿ ನೀರು ವೆಲ್ಲಂ ಹೆಂಗೇ ನೀರು ಸಿಗತ್ತಾ? ನೀರು ಸಿಗುತ್ತಾ? ಆಗ್ಬಿಟ್ಟೆ ನೀರಿದೆ. ಬೆಟ್ಟನೆ ನಾನಂತೂ ಇಲ್ಲಿ ಯಾವುದೋ ಕಳ್ಳುಗಳಿದೆ, ಫುಲ್ಲು ಡ್ಯಾಮೇಜು. ನೀರಂತೂ ಇಲ್ಲ ಬಿಡಿ. ಒಂದೇ ಒಂದು ಎಚ್ಚರ, ಮೆಟ್ಲ ಮೇಲಾದರೂ ಬನ್ನಿ, ಬೆಟ್ಟ ಮೇಲಾದರೂ ಬನ್ನಿ, ಇಲ್ಲ ನಾನು ಬಂದಿರೋ ರಾಂಗ್ ರೂಟಲ್ಲಾದರೂ ಬನ್ನಿ. 4 ಲೀಟ್ರ್ ನೀರು ಮಾತ್ರ ತಂದುಬಿಡಿ. ನೀರಿಲ್ಲದೆ ಊಟ ಮಾಡಿದೆ, ರಾಂಗ್ ರೂಟ್ಗೆ ಹೋಗಿ ರೂಟ್ ಮರ್ತೋಗಿ ನಾನು ಹತ್ತಿದ್ದು ಹಿಂಗೆ ಬೆಟ್ಟನ, ಈ ರೂಟಲ್ಲೇ ಹಿಂಗೆ ಹತ್ತಿದ್ದೀನಿ ಬೆಟ್ಟ ಗುರು. ಈ ರೂಟಲ್ಲಿ ಹತ್ತಿದ್ದೀನಿ, ಇದೇ ಥರ ಹಿಂದೆಗಡೆ ಇದೇ ಸ್ಲೋಪು. ಸೈಕಾಗಿ ಹತ್ತಿದ್ದೀನಿ, ಬಂದಿದ್ದೀನಿ. ನೀರು ಹುಡ್ಕೊಂಡು ಹೋಗ್ತಾನೆ. ನೀರು ಸಿಗಲಿಲ್ಲ ಅಂದರೆ ಏನು ಮಾಡ್ತೀನಿ ಗೊತ್ತಲ್ಲ. ಡಿಸ್ಕವರಿ ಚಾನಲ್ ನೋಡಿದ್ದೀನಿ ಸ್ವಲ್ಪ ನಾನು.